ದಲ್ಲೂ ಅದು ಒಂದು ನಿರಂತರವಾದಂಥ ಒಂದು ದ್ವೇಷವನ್ನು ಕುಮಾರಸ್ವಾಮಿರವರು ಅವ್ರ ಮೇಲೆ ಇಟ್ಕೊಂಡು ಬಂದಿದ್ದಾರೆ. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದರೆ, ಒಂದು ಸಲ 700ರಲ್ಲಿ ದೇವೇಗೌಡರು ಡಿ ಕೆ ಶಿವಕುಮಾರ್ ಅವರು ಚುನಾವಣೆಯನ್ನು ಮಾಡಿದ್ರು. ಅದಾದ ನಂತರ 96ರಲ್ಲಿ ಕುಮಾರಸ್ವಾಮಿರವರು ಪಾರ್ಲಿಮೆಂಟಿಗೆ ಗೆದ್ದ ಆದಮೇಲೆ 99ರ ಉಪಚುನಾವಣೆಯಲ್ಲಿ ಡಿ ಕೆ ಶಿವಕುಮಾರ್ ವಿರುದ್ಧ ಸ್ಪರ್ಧೆ ಮಾಡ್ತಾರೆ, ಸೋಲ್ತಾರೆ. ಅದಾದಮೇಲೆ ನಿರಂತರವಾಗಿ ಡಿ ಕೆ ಶಿವಕುಮಾರರ ಫ್ಯಾಮಿಲಿ ಮೇಲೆ ಅವರು 4-5 ಚುನಾವಣೆಯ ಸೋಲನ್ನು ಅನುಭವಿಸಿದ್ದಾರೆ. ಸನ್ಮಾನ್ಯ ಸುರೇಶ್ ಅವರು 2013ರಲ್ಲಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಚುನಾವಣೆ ಆದಂಥ ಸಂದರ್ಭದಲ್ಲಿ ಅನಿತಾ ಕುಮಾರಸ್ವಾಮಿರವರು ಅವ್ರ ವಿರುದ್ಧ ಸ್ಪರ್ಧೆಯನ್ನು ಮಾಡಿದ್ರು, ಸೋತರು. ಅದು ಬೇರೆ ಬೇರೆ ಕಾರಣ. ಇವತ್ತು ಭಾಳ ಜನ ಹೇಳ್ತಾ ಇದ್ದಾರೆ BJP JDS ಒಂದಾಗ್ಬಿಟ್ಟಿದೆ, ಶಕ್ತಿ ಬಂದಿದೆ ಅಂತೇಳಿ. ಸುಳ್ಳು ಅದು. ಯಾಕೆಂದರೆ 2013ರಲ್ಲಿ ಈ ಪ್ರಯೋಗ ಮಾಡಿ ಅವರು ಫೇಲ್ ಆಗಿದ್ದಾರೆ. 2013ರಲ್ಲಿ ಬೆಂಗಳೂರು ಗ್ರಾಮಾಂತರದಲ್ಲಿ BJP ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಅನಿತಾ ಕುಮಾರಸ್ವಾಮಿ ಕ್ಯಾಂಡಿಡೇಟ್ ಆದರು. ಮಂಡ್ಯದಲ್ಲಿ ಚಲುವರಾಯಸ್ವಾಮಿ ಕೊಟ್ಟಂಥ ರಾಜೀನಾಮೆಯಿಂದ ತೆರವಾದ ಸ್ಥಾನದಲ್ಲಿ ಪುಟ್ಟರಾಜುರವರು ಕ್ಯಾಂಡಿಡೇಟ್ ಆದರು, ಅವರು BJP ಅಲೈನ್ಸ್ ಕ್ಯಾಂಡಿಡೇಟು. ಅಲ್ಲಿ ರಮ್ಯಾರವ್ರು ಗೆದ್ದರು, ಇಲ್ಲಿ ಡಿ ಕೆ ಸುರೇಶ್ ಅವ್ರು ಗೆದ್ದರು. ಅಂದರೆ ಆವತ್ತೇ ಈ BJP JDS ಹೊಂದಾಣಿಕೆಯನ್ನು ಬೆಂಗಳೂರು ಗ್ರಾಮಾಂತರದಲ್ಲಿ ಮಂಡ್ಯದಲ್ಲಿ ಜನ ತಿರಸ್ಕಾರ ಮಾಡಿದ್ದಾರೆ. ಅಲ್ಲಿ ಎರಡನೇ ದ್ವೇಷ ಅವ್ರಿಗೆ. ಒಂದು, ಅವರೇ ಸ್ವತಃ ಡಿ ಕೆ ಶಿವಕುಮಾರ್ ಸೋತಿದ್ದು. ಎರಡನೇ ಸಲ ಅನಿತಾ ಕುಮಾರಸ್ವಾಮಿ ಸೋತಿದ್ದು. ಕಳೆದ ಚುನಾವಣೆ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಡಿ ಕೆ ಶಿವಕುಮಾರ್ ಅವರ ಸಹಕಾರ ಕೊಟ್ಟರು ಸಹ ಬೇರೆ ಬೇರೆ ಕಾರಣಕ್ಕೆ ಸುಮಲತಾ ಮೇಲೆ ಸೋತರು. ಅದು ಸಹ ಇವ್ರನ್ನ ಮೋಸ ಮಾಡಿದೆ ಅನ್ನೋ ಒಂದು ಭಾವನೆ ಇಟ್ಕೊಂಡವ್ರೆ. ಕಳೆದ ಅಸೆಂಬ್ಲಿನಲ್ಲಿ ರಾಮನಗರದಲ್ಲಿ ಅಲ್ಲಿ ಅವ್ರ ಮಗ ಸೋತರು, ಅದಕ್ಕೂ ಡಿ ಕೆ ಶಿವಕುಮಾರ್ ಕಾರಣ ಅಂತ ತಿಳ್ಕೊಂಡಿದ್ದಾರೆ. ಇವೆಲ್ಲ ದ್ವೇಷ ಇಟ್ಕೊಂಡು ಅವ್ರ ಮೇಲೆ ವೈಯಕ್ತಿಕವಾದಂಥ ಟೀಕೆಗಳು ಮಾಡ್ತಾ ಇದ್ದಾರೆ. ರಾಜಕೀಯವಾಗಿ ಡಿ ಕೆ ಶಿವಕುಮಾರ್ ಅವರು ಅದಕ್ಕೆ ಉತ್ತರವನ್ನು ಕೊಡ್ತಾರೆ. ಅವ್ರಿಗೆ ಶಕ್ತಿ ಇದೆ ಇವರ ಟೀಕೆಗಳನ್ನ ಎದುರಿಸೋದಕ್ಕೆ, ಉತ್ತರ ಕೊಡೋದಕ್ಕೆ. ಅದು ಒಂದು ಕಡೆ. ನಿನ್ನೆ ಯಾವುದೋ ಒಂದು ಹಳೆ ಪ್ರಕರಣ ಇಟ್ಕೊಂಡು ದೇವೇಗೌಡರು ಅದ್ಯಾವುದೋ ಹೆಣ್ಮಕ್ಳು ಜಮೀನು ಕಿತ್ಕೊಂಡ್ಬಿಟ್ಟಿದ್ದಾರೆ ಪ್ರಸ್ತಾಪ ಮಾಡ್ತಾರೆ, ಕಿಡ್ನ್ಯಾಪ್ ಮಾಡಿ, ಈ ಥರ ಪದ ಎಲ್ಲ ಬಳಸಿದ್ದಾರೆ. ದೇವೇಗೌಡರು ಅವರ ಹಿರಿತನಕ್ಕೆ, ಅವರ ದೊಡ್ಡತನಕ್ಕೆ ಈ ಪದಗಳನ್ನ ಬಳಕೆ ಮಾಡಬಾರ್ದು. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದರೆ, ಇತಿಹಾಸ ಕೆದಕ್ತಾ ಹೋದರೆ ಆ ಬೆರಳು ಅವ್ರ ಕಡೆನೇ ತಿರುಗುತ್ತೆ. ಅವರು ಹಿಂದೆ ಹೊಳೆ ನರಸೀಪುರದಲ್ಲಿ ದಲಿತರಿಗೆ ತೊಂದರೆ ಕೊಟ್ಟಂಥದ್ದು, ದೇವಸ್ಥಾನಕ್ಕೆ ಪ್ರವೇಶಕ್ಕೆ ಅವಕಾಶ ಕೊಡದಲ್ಲಿ ಇರ್ತಕ್ಕಂಥದ್ದು ದೊಡ್ಡ ಮಟ್ಟದ ಸುದ್ದಿಯಾಗಿತ್ತು. ಅದನ್ನು ಯಾರೂ ಅದನ್ನು ರಾಜಕೀಯ ಬಳಸ್ಕೊಳ್ಳೋಕ್ಕೆ ಹೋಗಲಿಲ್ಲ. ಅದೆಲ್ಲ ಒಂದು ಕಡೆ. ಕಳೆದ ಒಂದು 3-4 ತಿಂಗಳ ಹಿಂದೆ ಸನ್ಮಾನ್ಯ ರೇವಣ್ಣನವರು ಮತ್ತು ಅವ್ರ ಕುಟುಂಬದವರು ಒಬ್ಬ ಡ್ರೈವರ್ಗೆ ಬಲವಂತವಾಗಿ ಜಮೀನು ಬರ್ಕೊಡಿ ಅಂತೇಳಿ ಒತ್ತಾಯ ಆಗ್ದಂಥದ್ದು, ಬೆದರಿಕೆ ಆಗ್ದಂಥದ್ದು, ಇದೆಲ್ಲ ಪೊಲೀಸ್ ಕಂಪ್ಲೇಂಟ್ ಹೋಗಿ ಎಲ್ಲ ಆಗಿದೆ. ಅದು ಯಾರೂ ಸಹ ಅದನ್ನು ರಾಜಕೀಯ ತಗೊಳ್ಳೋಕ್ಕೆ ಹೋಗಲಿಲ್ಲ. ಇವರು ರಾಜಕೀಯವಾಗಿ ಡಿ ಕೆ ಶಿವಕುಮಾರ್ರನ್ನ ಎದುರಿಸೋಕ್ಕಾಗ್ದಲೆ ಈ ಥರದ ಯಾವುದೋ ಹಳೆಯ ಕೇಸ್ಗಳು ಇಟ್ಕೊಂಡು ಯಾವುದೋ ಹಳೆಯ ಕೇಸ್ಗಳು ಮಾತಾಡೋಂಥದ್ದು ಅಥವಾ ವೈಯಕ್ತಿಕವಾಗಿ ನಿಂದೆ ಮಾಡೋಂಥದ್ದು ದೇವೇಗೌಡರಂಥ ದೊಡ್ಡವರಿಗೆ, ಹಿರಿಯರಿಗೆ ಗೌರವ ತರೋದಿಲ್ಲ. ಅವರು ಅದನ್ನು ಅಲ್ಲಿಗೆ ಬಿಡಬೇಕು. ಅಥವಾ ಈ ಥರ ಮಾತಾಡ್ತಾ ಹೋದರೆ ನಾವು ರಾಜಕೀಯವಾಗಿ ಅನಿವಾರ್ಯ ಆಗುತ್ತೆ. ಅವ್ರು ಮಾಡಿರ್ತಕ್ಕಂಥದ್ದು ನಾವು ಮಾತಾಡಬೇಕಾಗತ್ತೆ. ಅದೆಲ್ಲ ಯಾಕೆ, ಸನ್ಮಾನ್ಯ ಕುಮಾರಸ್ವಾಮಿರವರು ಅಧಿಕಾರ ಇದ್ದಂಥ ಸಂದರ್ಭದಲ್ಲಿ ಆದಿಚುಂಚನಗಿರಿ ಮಠದ ವಿರುದ್ಧ ಫಾರೆಸ್ಟ್ ಆ್ಯಕ್ಟಲ್ಲಿ ಕೇಸ್ ಹಾಕ್ಸಿದ್ರು. ಇವತ್ತು ಕೇಸ್ ಪೆಂಡಿಂಗ್ ಇದೆ. ಅವೆಲ್ಲ ನಾವು ಅವರು ಕೆದಕ್ತಾ ಹೋದರೆ ಇವೆಲ್ಲ ಮಾಡೋಕ್ಕೆ ಅವಕಾಶ ಆಗುತ್ತೆ. ನಾನು ದೇವೇಗೌಡರಿಗೆ ವಿನಂತಿ ಮಾಡ್ತೀನಿ, ರಾಜಕೀಯ ಟೀಕೆ ನೀವು ಮಾಡೋದಕ್ಕೆ ಸ್ವತಂತ್ರ ಇದ್ದೀರಾ, ಟೀಕೆ ಮಾಡಿ. ವ್ಯಕ್ತಿಗತ ನಿಂದನೆ ಮಾಡೋದಕ್ಕೆ ಹೋದರೆ, ನೀವು ನಿಮ್ಮ ಕುಟುಂಬ ರಕ್ಷಣೆಗೋಸ್ಕರ ಈ ಥರದೆಲ್ಲ ಮಾತಾಡೋಕ್ಕೆ ಹೋದರೆ ಅದು ನಿಮಗೆ ಮುಳುವಾಗುತ್ತೆ. ದಯಮಾಡಿ ಈ ಥರದ ಟೀಕೆಗಳನ್ನ ನೀವು ಹಿರಿಯರಾಗಿ, ಅದು ಕುಮಾರಸ್ವಾಮಿ ಅವರು ಟೀಕೆ ಮಾಡ್ತಾರೆ, ಡಿ ಕೆ ಶಿವಕುಮಾರ್ ಉತ್ತರ ಕೊಡ್ತಾರೆ, ಅದು ರಾಜಕೀಯವಾಗಿ ನಡೀತಾ ಇರುತ್ತೆ, ಅದು ಬೇರೆ. ದೇವೇಗೌಡರಿಗೆ ಪಕ್ಷಾತೀತವಾಗಿ ಒಂದು ಗೌರವ ಇದೆ. ಆ ಗೌರವಕ್ಕೆ ಅನುಗುಣವಾಗಿ ಅವ್ರು ನಡ್ಕೊಳ್ಳಿ. ಈ ಥರದ ಕೆಳಮಟ್ಟದ ಟೀಕೆಗಳನ್ನ ಅವ್ರು ಮಾಡೋದು ಬೇಡ ಅಂತೇಳಿ ನಾನು ಕಾಂಗ್ರೆಸ್ ಪಕ್ಷದ ಪರವಾಗಿ ದೇವೇಗೌಡರಿಗೆ ವಿನಂತಿ ಮಾಡ್ತೇನೆ.